ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾಯಿದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ತುಂಬ ಹೆಲ್ತಿಯಾದ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಏನಂದರೆ ಅಕ್ಕಿ ರೊಟ್ಟಿ, ಮಸಾಲೆ ರೊಟ್ಟಿ, ಅಕ್ಕಿದು ಮಸಾಲೆ ರೊಟ್ಟಿ ಮಾಡೋಣ. ತುಂಬ ಸ್ವಲ್ಪ ಬೇಗ ಮಾಡ್ಕೊಂಬಿಡ್ಬೋದು. ತುಂಬ ಚೆನ್ನಾಗಿರ್ತದೆ, ರುಚಿಯಾಗಿರ್ತದೆ, ಟೇಸ್ಟಾಗಿರ್ತದೆ ಮತ್ತು ಹೆಲ್ತಿ. ಎಲ್ಲ ತರಕಾರಿ ಎಲ್ಲ ಹಾಕ್ಕೊತೀವಿ. ನೋಡಿ, ನಾನು ಒಂದು ದೊಡ್ಡ ಸೌತೆಕಾಯಿ ತುರ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ 2 ಕ್ಯಾರೆಟು ತುರ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ವಾತಾವರಣ ಈಗ ತಣ್ಣಗಿದೆಯಲ್ಲ, ಈ ವಾತಾವರಣಕ್ಕೆ ಬಿಸಿ ಬಿಸಿಯಾಗಿ ರೊಟ್ಟಿ ತಿನ್ನಬೇಕು, ಖಾರವಾಗಿ ಅನ್ನಿಸ್ತದೆ. ಹಾಗಾಗಿ ನಾನು ಇವತ್ತು ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ, ಮೀಡಿಯಮ್ ಈರುಳ್ಳಿ, ಸಣ್ಣಗೆ 2 ಈರುಳ್ಳಿ ಹಚ್ಚಿದ್ದೀನಿ. ಸ್ವಲ್ಪ ಸಬ್ಬಕ್ಸಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಎಷ್ಟು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಸೊಪ್ಪು ತರಕಾರಿ ಎಲ್ಲ ಸೇರಿಸಿರ್ತೀವಲ್ಲ, ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ನೋಡಿ ಎಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರಿಗೆ ಬಿಳಿ ಎಳ್ಳು 2 ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊತೀನಿ. ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ಮಕ್ಕಳು ತಿನ್ನಲ್ಲ ಹಸಿಮೆಣ್ಸಿನ್ಕಾಯಿ, ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಜೀರಿಗೆ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇಂಗು ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಗ್ಯಾಸ್ಟ್ರಿಕ್ಕು ಆಗೋಲ್ಲ. ಸೌತೆಕಾಯಿ ಹಾಕಿರ್ತೀವಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಹಿಂಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕ ಉಪ್ಪು, ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈಗ ಅಕ್ಕಿ ಹಿಟ್ಟು ನೀವು ಜನ ನೋಡಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಇದು ನಾನು ಮನೆಯಲ್ಲೇ ಮಾಡಿಸ್ಕೊಂಡಿರೋದು. ನೀವು ಮನೆಯದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಪಾಕೆಟ್ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನು 2.5 ಕಪ್ ಹಾಕ್ಕೊತಾ ಇದ್ದೀನಿ. 2.5 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಚಿರೋಟಿ ರವೆ. ಚಿರೋಟಿ ರವೆನ ಹಾಕ್ಕೊಬೋದು, ಮೀಡಿಯಮ್ ರವೆನ ಹಾಕ್ಕೊಬೋದು. ಇದೊಂದು 3/4 ಕಪ್ಪು ರವೆ ಹಾಕ್ಕೊತೀನಿ. ಚೆನ್ನಾಗಿರುತ್ತೆ ಈ ಥರ ರವೆ ಹಾಕ್ಕೊಂಡ್ರೆ. 1/4 ಕಪ್ಪು ಓಟ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗೆಲ್ಲ ಫಸ್ಟೇ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರಾಗಿ ಕಲಿಸ್ಬೇಕು. ಮೊದಲಿಗೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ತರಕಾರಿ, ಸೌತೆಕಾಯಿ ಎಲ್ಲ ನೀರಿನ ಅಂಶ ಇರುತ್ತಲ್ಲ, ಹಿಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೊಬೇಕು. ಯಾಕಂದರೆ ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತೆ, ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ. ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಾದ ಎಷ್ಟು ಬೇಕೋ ಅಷ್ಟು ಕಲಿಸ್ಬೇಕು. ನೋಡಿ, ತುಂಬ ನೀರು ಇದು ಸಾಫ್ಟಾಗಿ ಕಲಿಸ್ಕೊಬಾರ್ದು, ತುಂಬ ಮೆತ್ತಿ ಕಲಿಸ್ಕೊಬಾರ್ದು. ಇಷ್ಟು ಮಾತ್ರ ಗಟ್ಟಿ ಇರಬೇಕು. ಯಾಕಂದರೆ ಸೌತೆಕಾಯಿ, ಈರುಳ್ಳಿ ಎಲ್ಲ ಇದೆಯಲ್ಲ, ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಇದೊಂದು 5 ನಿಮಿಷ ನೆನೆಬೇಕು, ಯಾಕಂದರೆ ರವೆ ಎಲ್ಲ ಹಾಕಿದ್ವಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗೂ ಬರುತ್ತೆ ರೊಟ್ಟಿ. ಈ ಥರ ಇನ್ನೊಂದು ಸತಿ ಎಣ್ಣೆ ಹಾಕಿದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಸೇರಿಬಿಡೋಣ. ಯಾಕಂದರೆ ಓಟ್ಸು ರವೆ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ನೆನೀತದೆ, ಚೆನ್ನಾಗಿ ಬರುತ್ತೆ ರೊಟ್ಟಿ, ಸಾಫ್ಟಾಗಿ ಬರುತ್ತೆ. ನೀವು ಬೆಳಗ್ಗೆ ಮಾಡಿಟ್ರೆ ಸಂಜೆ ತಿಂದ್ರೂ ಅಷ್ಟೇ ಸಾಫ್ಟ್ ಇರುತ್ತೆ, ಲಂಚ್ ಬಾಕ್ಸ್ಗೆ ಎಲ್ಲ. ನೋಡಿ, ಅಕ್ಕಿ ರೊಟ್ಟಿ ತೊಟ್ಟೋಣ ಬನ್ನಿ. ಈಗ ನಾನು ಒಂದು ರೊಟ್ಟಿ ಸೀಟ್ ತೊಗೊಂಡಿದ್ದೀನಿ. ಮನೆಗನ ತೊಟ್ಕೊಬೋದು, ಇದು ಹೆಂಚ್ಗನ ತೊಟ್ಕೊಬೋದು, ಇಲ್ಲಾಂದರೆ ರೊಟ್ಟಿ ಸೀಟ್ ಬರುತ್ತಲ್ಲ, ರೊಟ್ಟಿ ಕವರು, ಅದಕ್ಕೆ ಹಾಕಿ ತೊಟ್ಕೊಬೋದು. ಸ್ವಲ್ಪ ಎಣ್ಣೆ ಸವರ್ಕೊಂಡು ಎಷ್ಟು ತಳ್ಳಿ ಬೇಕೋ ಅಷ್ಟು ತಳ್ಳಿಗೆ ತೊಟ್ಕೊಬೋದು. ರೊಟ್ಟಿ ಅಷ್ಟೇ ಚೆನ್ನಾಗಿರ್ತದೆ. ಸ್ವಲ್ಪ ನೀರು ಹತ್ಕೊಂಡು ಕೈ ಒದ್ದೆ ಮಾಡಿಕೊಂಡು ತೊಟ್ಕೊಬೇಕು ರೊಟ್ಟಿನ.
ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೊಟ್ಟಿ ಮಾಡ್ಕೊಬೋದು. ರೆಡಿ ಆಯಿತು. ಹೆಂಚಿಟ್ಟಿದ್ದೀನಿ ಬಿಸಿಗೆ. ರೊಟ್ಟಿ ಮಾಡ್ಕೊಳ್ಳೋಣ. ಸೆಂಟ್ರಲ್ಲಿ ಒಂದು ತೂತು ಮಾಡ್ಕೊತೀನಿ. ಎಣ್ಣೆ ಹಾಕಿದ್ರೆ ಫುಲ್ ಎಲ್ಲದಕ್ಕೂ ಚೆನ್ನಾಗಿ ಬೇಯ್ತದೆ. ನೋಡಿ, ಸ್ಟವ್ ಹಚ್ಚಿ ಹೆಂಚಿಟ್ಕೊಂಡು ಹೆಂಚು ಬಿಸಿ ಆಗಿದೆ. ಈಗ ರೊಟ್ಟಿ ಹಾಕ್ಕೊಳ್ಳೋಣ. ರೊಟ್ಟಿ ಪೇಪರು ತಕ್ಕೊಂಬಿಟ್ರೆ ಆಯಿತು. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ತುಪ್ಪನ ಹಾಕ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಲಿಡ್ ಓಪನ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ. ನಿಮ್ಗೆ ಗರಿ ಬೇಕಾದರೆ ಗರಿಯಾಗೂ ಸುಟ್ಕೊಬೋದು. ಇಲ್ಲ ಅಷ್ಟೊಂದು ಗರಿ ಇರಬೇಡ, ಸಾಫ್ಟಾಗಿ ಅಂದರೆ ಸಾಫ್ಟಾಗಿ ಸುಟ್ಕೊಬೋದು. ನೋಡಿ, ರೊಟ್ಟಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ರೊಟ್ಟಿ ಆಯಿತು. ಬನ್ನಿ ರೊಟ್ಟಿ ತಿನ್ನೋಣ. ನೋಡಿ, ರೊಟ್ಟಿ ರೆಡಿ, ಬನ್ನಿ ತಿನ್ನೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿದೆ ನೋಡಿರಿ. ಅದೆರಡೇ ಬೆಳ್ಳಲ್ಲಿ ತೆಗಿಬೋದು. ನಾನು ಕಾಳು ಬೀಜ ಚಟ್ನಿ ಮಾಡಿದ್ದೀನಿ, ಉಪ್ಪಿನಕಾಯಿ ಇದೆ, ತುಪ್ಪ ಇದೆ. ಯಾವುದ್ರಲ್ಲೆನ ತಿನ್ಬೋದು, ಬರೀ ರೊಟ್ಟಿನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರ್ತದೆ. ಇದು ಉಪ್ಪಿನಕಾಯಿ ಚಟ್ನಿನೂ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಷ್ಟು ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.